ಇಂದು ಬೆಂಗಳೂರಿಗೆ ಅತೃಪ್ತ ಶಾಸಕರು ಬರುವಂತ ಸಾಧ್ಯತೆ ಇದೆ. ರೆಬಲ್ಸ್ ಶಾಸಕರಿಂದ ಇಂದು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಲಾಪ ಆರಂಭಕ್ಕೂ ಮುನ್ನ ರಿಸೈನ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದು ಬೆಂಗಳೂರಿಗೆ ಅತೃಪ್ತ ಶಾಸಕರು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ರೆಬಲ್ಸ್ ಶಾಸಕರಿಂದ ಇಂದು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಕಲಾಪ ಆರಂಭ ಆಗೋದಕ್ಕೂ ಮುನ್ನ ರಿಸೈನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನ ನಾಯಕರು ಅವರಿಗೆ ಇಲ್ಲಿ ಪ್ರಮುಖವಾಗಿ ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತ ಹಿನ್ನೆಲೆಯಲ್ಲಿ ಅವರೇ ಮೊದಲನೇದಾಗಿ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ರೆಬಲ್ಸ್ ರಾಜೀನಾಮೆಗೂ ಕೂಡ ಮೊದಲು ಸಿದ್ದರಾಮಯ್ಯನವರು ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. 4 ಶಾಸಕರನ್ನ ಅನರ್ಹಗೊಳಿಸಲು ಸಿದ್ದರಾಮಯ್ಯನವರು ತಂತ್ರವನ್ನ ಹೂಡಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ದೂರನ್ನ ನೀಡಲು ನಿರ್ಧಾರವನ್ನ ಕೂಡ ಕೈಗೊಂಡಿರುವಂತದ್ದು. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರು ಕೂಡ ಸೂಚನೆಯನ್ನ ನೀಡಿದ್ರು. ಇಲ್ಲಿ ಪ್ರಮುಖವಾಗಿ ಗೋಕಾಕ್ನ ಶಾಸಕರ ಜೊತೆಗೆ ನಾಗೇಂದ್ರ, ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್ ವಿರುದ್ಧ ಕ್ರಮಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಒತ್ತಾಯವನ್ನ ಮಾಡಲಿದ್ದಾರೆ. ಆಡಳಿತ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರಿಂದ ದೂರನ್ನ ನೀಡಲು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಯಾಕೆಂದ್ರೆ ಸಿಎಲ್ಪಿ ಸಭೆಗೂ ಗೈರಾಗಿದ್ರು ಈ 4 ಶಾಸಕರು. ವಿಪ್ ನೀಡಿದ್ರು ಕೂಡ ಅಧಿವೇಶನಕ್ಕೆ ಗೈರಾಗಿದ್ದಾರೆ ಕಳೆದ 3 ದಿನದಿಂದಲೂ. ಸೊ ಹೀಗಾಗಿ ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಇಲ್ಲಿ ರಮೇಶ್ ಕುಮಾರ್ ಅವರಿಗೆ ದೂರನ್ನ ಸಲ್ಲಿಸುವುದಕ್ಕೆ ರೆಡಿಯಾಗಿದ್ದಾರೆ ಸಿದ್ದರಾಮಯ್ಯನವರು. ಸಿಎಲ್ಪಿ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಏನ್ ಮಾಡ್ತಾರೆ ರಮೇಶ್ ಕುಮಾರ್ ಅವರು ಅನ್ನೋದೇ ತೀವ್ರ ಕುತೂಹಲವನ್ನ ಕೆರಳಿಸಿರುವಂತದ್ದು. ಅವ್ರು ದೂರು ಕೊಡೋದಕ್ಕೂ ಮುನ್ನನೇ ಇವರು ರೆಬಲ್ಸ್ ಶಾಸಕರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಒಂದ್ ಕಡೆ ಸದನದಲ್ಲಿ ಆಡಿಯೋ ವರ್ಸಸ್ ವಿಡಿಯೋ ಬಾಂಬ್ ನ ವಿಚಾರ ನಡೀತಾ ಇದ್ರೆ, ಮತ್ತು ಒಂದ್ ಕಡೆ ಅತೃಪ್ತ ಶಾಸಕರ ನಡೆಯೇ ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು. ಇವತ್ತು ರಾಜೀನಾಮೆನ ಅಥವಾ ಪಟ್ಟನ್ನ ಸಡಿಲಿಸಿ ಶರಣಾಗ್ತಾರಾ ಅಂತ? ಪೃಥ್ವಿರಾಜ್, ಇವತ್ತಿನಿಂದ ಸದನದಲ್ಲಿ ಬಜೆಟ್ ಮೇಲೆ ಚರ್ಚೆ ಆಗಬೇಕು. ಆದ್ರೆ ಬಜೆಟ್ ಮೇಲೆ ಚರ್ಚೆ ಆಗ್ತಕ್ಕಂಥ ಯಾವುದೇ ಲಕ್ಷಣಗಳು ಇವತ್ತು ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಒಂದು ಕಡೆ ವಿಡಿಯೋ ಆಡಿಯೋ ಒಂದ್ ಕಡೆ ಇವತ್ತಿನ ಸದನದಲ್ಲಿ ಸದ್ದು ಮಾಡಿದ್ರೆ, ಮತ್ತೊಂದು ಕಡೆ ರೆಬಲ್ ಶಾಸಕರು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪ್ರಹಸನ ಕೂಡ ಒಂದು ಸಾಕಷ್ಟು ಸದನದಲ್ಲಿ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಇವತ್ತಿನ ಕಾಂಗ್ರೆಸ್ ಮುಖಂಡರು ಈ ರೆಬಲ್ ಶಾಸಕರು ಏನಿದ್ದಾರೆ, ಗೋಕಾಕ್ ಶಾಸಕ ಸೇರಿದಂತೆ ಇತರೆ 3-4 ಜನ ಏನಿದ್ದಾರೆ, ಇವರ ವಿರುದ್ಧ ಒಂದು ಡಿಸ್ಕ್ವಾಲಿಫೈ ಮಾಡಬೇಕು ಅಂತಕ್ಕಂಥ ಒಂದು ದೂರನ್ನ ಸ್ಪೀಕರ್ಗೆ ಕೊಡೋರಿದ್ದಾರೆ. ಹೀಗಾಗಿ ಆ ದೂರು ಕೊಡೋಕ್ಕಿಂತ ಮುಂಚಿತವಾಗಿಯೇ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ರೆಬಲ್ ಶಾಸಕರು ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇವತ್ತು ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಬಿಜೆಪಿ ಮುಖಂಡರ ಒಂದು ನಿರ್ದೇಶನದ ಮೇಲೆಗೆ ಇವತ್ತು ರಾಜೀನಾಮೆಯನ್ನ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಒಂದು ಕೇಳಿ ಬರ್ತಾ ಇದೆ. ಆದ್ರೆ ರಾಜೀನಾಮೆ ಕೊಟ್ಟಿದ್ದೇ ಆದಲ್ಲಿ ಸ್ಪೀಕರ್ ಆ ರಾಜೀನಾಮೆಯನ್ನು ಸ್ವೀಕರಿಸ್ತಾರ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಒಂದ್ ವೇಳೆ ಕಾಂಗ್ರೆಸ್ ಮುಖಂಡರು ಡಿಸ್ಕ್ವಾಲಿಫೈ ಮಾಡತಕ್ಕಂಥ ಒಂದು ದೂರನ್ನು ಕೊಟ್ರೆ ಆ ದೂರನ್ನು ಸ್ವೀಕರಿಸ್ತಾರ ಅಂತ. ಅಂದ್ರೆ ರೆಬಲ್ ಶಾಸಕರ ಚಿಂತನೆ ಇರೋದು, ನಾವು ಅವರು ಡಿಸ್ಕ್ವಾಲಿಫೈ ದೂರನ್ನು ನೀಡೋಕ್ಕಿಂತ ಮುಂಚಿತವಾಗಿ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಕಾನೂನು ಹೋರಾಟವನ್ನು ಮಾಡಬಹುದು. ಆದ್ರೆ ಒಂದ್ ವೇಳೆ ಅವರು ರಾಜೀನಾಮೆಗಿಂತ ಮುಂಚಿತವಾಗಿಯೇ ನಮಗೆ ಅನರ್ಹ ಅಂತಕ್ಕಂಥ ದೂರನ್ನು ಕೊಟ್ಬಿಟ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಸಾಕಷ್ಟು ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆಗೆ ಅವರು ಬಂದಿದ್ದಾರೆ. ಹೀಗಾಗಿ ಒಂದು ಕಡೆ ವಿಡಿಯೋ ವಿಚಾರವನ್ನ ಒಂದು ಸದನದಲ್ಲಿ ಬಿಜೆಪಿ ಪ್ರತಿಪಕ್ಷ ಒಂದು ಇಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಜೊತೆಗೆ ಇದರ ಜೊತೆಗೇನೆ ರೆಬಲ್ ಶಾಸಕರಿಂದ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಒಂದು ಬಿಜೆಪಿ ಕೈ ಹಾಕಿದೆ ಅಂತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ವಿಡಿಯೋ ಒಂದು ರಿಲೀಸ್ ಮಾಡೋದ್ರ ಮೂಲಕ, ಮತ್ತೊಂದು ಕಡೆ ರಾಜೀನಾಮೆಯನ್ನು ಕೊಡಿಸೋದ್ರ ಮೂಲಕ ದೋಸ್ತಿ ಸರ್ಕಾರವನ್ನು ಕಟ್ಟಿ ಹಾಕ್ತಕ್ಕಂತಹ ಒಂದು ತಂತ್ರಗಾರಿಕೆಯನ್ನ ಬಿಜೆಪಿ ಹೆಣೆದಿದೆ. ಆದ್ರೆ ಅಂತಿಮವಾಗಿ ಇವತ್ತು ರೆಬಲ್ ಶಾಸಕರ ಒಂದು ನಿರ್ಧಾರ ಏನಾಗಿರುತ್ತೆ, ಜೊತೆಗೆ ಬಿಜೆಪಿಯವರು ಯಾವ ರೀತಿಯ ಒಂದು ಸೂಚನೆ ಮತ್ತು ನಿರ್ದೇಶನಗಳನ್ನ ರೆಬಲ್ ಶಾಸಕರಿಗೆ ಕೊಡ್ತಾರ, ಅಥವಾ ಈ ರೆಬಲ್ ಶಾಸಕರ ಜೊತೆಗೆ ಮತ್ತೊಂದಿಷ್ಟು ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನ ಶ್ರೀನಿವಾಸ್ ಅಳಕಟ್ಟಿ ಇಲ್ಲಿ ಪ್ರಮುಖವಾಗಿ ಅಧಿವೇಶನದಲ್ಲಿ ಭಾಗಿಯಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ಅದಾದ್ಮೇಲೆ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆ ಕೊಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಸೊ ಇದರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ?
ಪೃಥ್ವಿರಾಜ್, ಒಂದ್ ವೇಳೆ ಇವರು ಸದನದಲ್ಲಿ ಪಾಲ್ಗೊಂಡು ಬಿಜೆಪಿಯವರು ಏನಾದರೂ ಗಲಾಟೆ ಗದ್ದಲೆಗಳನ್ನ ಮಾಡಿದ್ರೆ ಅವರ ಜೊತೆ ಕೈ ಜೋಡಿಸ್ತಾರೆ, ನಮಗೆ ಸಾಕಷ್ಟು ಮೈತ್ರಿ ಸರ್ಕಾರದಿಂದ ಅನ್ಯಾಯವಾಗಿದೆ ಅಂತಕ್ಕಂಥ ಒಂದು ಕೂಗನ್ನ ಇವರು ಸದನದಲ್ಲಿ ಎಬ್ಬಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇತ್ತು. ಒಂದ್ ವೇಳೆ ಇವರು ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೇನೆ ಈ ರೀತಿ ಅವರೇನಾದರೂ ಕೂಗನ್ನು ಎಬ್ಬಿಸಿದ್ರೆ, ಈ ರೀತಿ ಗಲಾಟೆಯನ್ನು ಏನಾದರೂ ಮಾಡಿದ್ರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ನೇರವಾಗಿ ಅವರನ್ನ ಅಮಾನತು ನೀಡಿರ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಹೀಗಾಗಿ ಆ ಎಲ್ಲ ಆಲೋಚನೆ ಮಾಡಿರ್ತಕ್ಕಂಥ ಬಿಜೆಪಿ ಮುಖಂಡರು ಮತ್ತು ರೆಬಲ್ ಶಾಸಕರು ಕಾನೂನು ತಜ್ಞರಿಂದ ಸಾಕಷ್ಟು ಕಾನೂನು ಸಲಹೆಗಳನ್ನ ಪಡೆದಿದ್ದಾರೆ. ಹೀಗಾಗಿ ಅವರು ಸದನದಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚಿತವಾಗಿಯೇ ಸ್ಪೀಕರ್ನ ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಸ್ಪೀಕರ್ಗೆ ದೂರನ್ನು ಕೊಡ್ಲಿಕ್ಕೂ ಕೂಡ ಒಂದು ತಯಾರಿ ನಡೆಸಿದ್ದಾರೆ. ಹೀಗಾಗಿ ಮೊದಲು ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಮುಖಂಡರು ಸ್ಪೀಕರ್ಗೆ ದೂರನ್ನು ಸಲ್ಲಿಸ್ತಾರ ಅಂತಕ್ಕಂಥ ಬಹಳ ಕುತೂಹಲ ಮೂಡಿಸಿದೆ. ಒಟ್ಟಾರೆಯಾಗಿ ಇವತ್ತಿನಿಂದ ಬಜೆಟ್ ಮೇಲೆ ಚರ್ಚೆ ಏನಾಗುತ್ತೆ, ಇದು ಕಾವೇರಿ ಇರತಕ್ಕಂಥ ಒಂದು ಚರ್ಚೆಗೆ ಒಂದು ವೇದಿಕೆ ಆಗಲಿದೆ ಅಂತಕ್ಕಂಥ ಲಕ್ಷಣಗಳು ಈಗಾಗಲೇ ಕಂಡು ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.